ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಹೆಸರುಗಳನ್ನು ಕೊಡೋದು ರಿಸ್ಕಿ ಕೆಲಸ. ಇಂಥವ್ರು ಬರಬಹುದು, ಇಂಥವ್ರು ಬರಲಿಕ್ಕಿಲ್ಲ ಅಂತ. ಬಟ್ ಕನ್ನಡಿಗರಿಗೆ ಕರ್ನಾಟಕದ ಸಂಸದರುಗಳ ಬಗ್ಗೆ ಒಂದು ಕುತೂಹಲ ಇದೆ. ಎನಿ ಚೇಂಜಸ್, ಎನಿ ನ್ಯೂಸ್ ಆಫ್ ಚೇಂಜ್? ಅಜಿತ್, ಒಂದಿಷ್ಟು ಬದಲಾವಣೆಗಳು ಕರ್ನಾಟಕದ ಅಂದರೆ ಸಂಪುಟದಲ್ಲಿ ಕರ್ನಾಟಕದ ಎಷ್ಟು ಪಾತ್ರ ಸ್ಥಾನಮಾನ ಇದೆ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳು ಮತ್ತೊಂದು ಹೆಚ್ಚುವರಿ ಸ್ಥಾನವೂ ಕೂಡ ದೊರಕುವ ಸಾಧ್ಯತೆಗಳಿವೆ ಅಂತಕ್ಕಂಥದ್ದು ಚರ್ಚೆ. ಬಟ್ ಎಕ್ಸಾಕ್ಟ್ಲಿ ಏನಾಗುತ್ತೆ ಈಗ ನೋಡಿ, ಲಿಂಗಾಯತ ಸಮುದಾಯಕ್ಕೆ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಇಲ್ಲ. ಹೌದು, ಸಂಪುಟ ದರ್ಜೆ ಲಿಂಗಾಯತ ಸಚಿವರಿಲ್ಲ, ಒಕ್ಕಲಿಗರ ಸಚಿವರಿದ್ದಾರೆ, ಆದರೆ ಲಿಂಗಾಯತ ಸಮುದಾಯದಿಂದ ಬಂದಿರತಕ್ಕಂಥ ಸಚಿವರಿಲ್ಲ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಸೊ ಒಂದು ಎಡಿಷ್ನಲ್ ಲಿಂಗಾಯತ್ ಕ್ಯಾಬಿನೆಟ್ಟಿಗೆ ಬರ್ತಾರಾ, MOS ಬರ್ತಾರಾ, ಸೋಮಣ್ಣ ಅವ್ರದ್ದು ಕಥೆ ಏನು, ಅವರು ಪಾರ್ಟಿ ಕೆಲಸಕ್ಕೆ ಬರ್ತಾರಾ, ಇದೆಲ್ಲವೂ ಕೂಡ ಚರ್ಚೆಗಳು ನಡೀತಾ ಇವೆ. ಓಕೆ, ಆದರೆ ಫೈನಾಲಿಟಿ ಏನು ಅಂತಕ್ಕಂಥದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪಷ್ಟತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇಲ್ಲ. ಬಟ್ ಒಂದು ಎಡಿಷ್ನಲ್ ಬರಬಹುದು ದಲಿತ್ ಕೋಟಾದಿಂದ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸ್ಥಾನವನ್ನು ಕಾಂಗ್ರೆಸ್ ದಲಿತ ರೈಟಿಗೆ ಕೊಟ್ಟ ನಂತರ ದಲಿತ್ ಲೆಫ್ಟಿಗೆ ಕ್ಯಾಬಿನೆಟ್ನಲ್ಲಿ MOS ಆಗಿ ತೆಗೆದುಕೊಳ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳಿವೆ. ಹಿಂದೆ ರಮೇಶ್ ಜಿಗಜಿಣಗಿ ಇದ್ದರು, ಆಮೇಲೆ ನಾರಾಯಣ ಸ್ವಾಮಿ ಇದ್ದರು, ಇಬ್ಬರನ್ನೂ ಕೂಡ ಸಂಪುಟದಿಂದ ಡ್ರಾಪ್ ಮಾಡಲಾಯಿತು. ಕರೆಕ್ಟ್. ಈಗ ಅವರು ದಲಿತ ಎಡಗೈ ಕೋಟಾದಿಂದ ಯಾರೂ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ MOS ತರ್ತಾರೆ. ಜೊತೆಗೆ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಕೂಡ ಒಂದು ಎಂಟ್ರಿ ಆಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿವೆ. ಈಗ ಬ್ಯಾಕ್ವರ್ಡ್ ಅಂದಾಕ್ಷಣ ಬರ್ತಕ್ಕಂಥ ಹೆಸರುಗಳು ಎರಡು ಮಾತ್ರ, ಒಂದು PC ಮೋಹನ್ನು, ಇನ್ನೊಂದು ಕೋಟಾ ಶ್ರೀನಿವಾಸ್ ಪೂಜಾರಿ. ಹೌದು. ಹೀಗಾಗಿ ಅವರಿಬ್ಬರ ಪೈಕಿ ಒಬ್ಬರು ಸಂಪುಟಕ್ಕೆ ಬರ್ತಾರಾ, ರಾಘವೇಂದ್ರ ಸಂಪುಟ ಜಾಯ್ನ್ ಆಗ್ತಾರಾ, ರಾಘವೇಂದ್ರ ಸಂಪುಟ ಜಾಯ್ನ್ ಆದರೆ ಇಲ್ಲಿ ಪಾರ್ಟಿಯಲ್ಲಿ ಏನಾಗುತ್ತೆ, ಇವೆಲ್ಲವೂ ಕೂಡ ಚರ್ಚೆಗಳಿವೆ. ಯಾಕೆಂದರೆ ಒಬ್ಬರನ್ನ ಅಲ್ಲಿ ತೆಗೆದುಕೊಂಡ್ರೆ ಇಲ್ಲೇನು ಮಾಡ್ತಾರೆ, ಯಾಕಂದರೆ ಈಗ ರೀಶಫಲ್ ಆಗ್ತಾ ಇರೋದು ಕೇವಲ ಸಂಪುಟ ಅಲ್ಲ, ಪಾರ್ಟಿಯಲ್ಲೂ ಕೂಡ. ಯಾಕಂದರೆ ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಪಾರ್ಟಿಯಲ್ಲೂ ಕೂಡ ಕೆಲ ಬದಲಾವಣೆಗಳನ್ನು ನಾವು ನೋಡೋರಿದ್ದೀವಿ. ಆ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಏನು, ಈಗ ಸಿದ್ದರಾಮಯ್ಯನವರು ಹೋಗಿ DK ಶಿವಕುಮಾರ್ ಬರ್ತಾರಾ ಅನ್ನೋದರ ಬಗ್ಗೆ ಚರ್ಚೆಗಳಿದ್ವು. ಈಗ ಅದು ಬಂದಾಯಿತು. ಹೌದು. ಬಂದಾದ ನಂತರ ಅವರ ಒಂದು ಕಾಂಗ್ರೆಸ್ನ ಜಾತಿ ಸಮೀಕರಣಗಳ ಯಾವ ಪ್ರಮಾಣದಲ್ಲಿವೆ, OBC ರಾಜ್ಯ ಅಧ್ಯಕ್ಷರು, ದಲಿತ ರೈಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರು, ಒಕ್ಕಲಿಗ ಚೀಫ್ ಮಿನಿಸ್ಟರು. ಎಸ್. ಹೀಗಿರುವಾಗ BJP ಏನು ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. JDSನಲ್ಲಿ ಅವರು ಮಾಡಲಿಕ್ಕೆ ಏನೂ ಸ್ಕೋಪ್ ಇಲ್ಲ, ಬಿಕಾಸ್ ಇಟ್ಸ್ ಪ್ರಿಡಾಮಿನೆಂಟ್ಲಿ ಒಕ್ಕಲಿಗ ಪಾರ್ಟಿ. ಕರೆಕ್ಟ್. ಹೀಗಿರುವಾಗ ಮುಂದಿನ ದಿನಗಳಲ್ಲಿ OBCಗೆ ಕರ್ನಾಟಕದಲ್ಲಿ ಸ್ಥಾನಮಾನವನ್ನು ಕೊಟ್ಟರೆ ಪಾರ್ಟಿಯಲ್ಲಿ ಕೊಡ್ತಾರಾ, ಸಂಪುಟದಲ್ಲಿ ಕೊಡ್ತಾರಾ, ಈ ಚರ್ಚೆಗಳು ನಿಶ್ಚಿತವಾಗಿವೆ. ಯಾಕಂದರೆ ಮೊನ್ನೆ ರಾಜ್ಯಸಭೆಯಲ್ಲಿ ನಾಗರಾಜ್ ಅವರನ್ನು ರಾಜ್ಯಸಭೆಗೆ ಕಳಿಸಲಾಯಿತು ಕರ್ನಾಟಕದಿಂದ, ಕುರುಬ ಸಮುದಾಯಕ್ಕೆ ಸೇರಿದವರು. ಹೌದು. ಮಡಿವಾಳ ಸಮುದಾಯಕ್ಕೆ ಸೇರಿರ್ತಕ್ಕಂಥ ರಘು ಕೌಟಿಲ್ಯರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಲಾಯಿತು. ಯೂಶಲಿ ಏನಾಗ್ತಿತ್ತು, ಲಿಂಗಾಯತರನ್ನು ಬಿಟ್ಟು ಯಾರನ್ನೂ ಕೂಡ BJP ತುಂಬ ಮಣೆ ಹಾಕುವ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಆದರೆ ಈ ಬಾರಿ ಹಿಂದುಳಿದ ವರ್ಗಕ್ಕೆ ಅವಕಾಶವನ್ನು ಕೊಟ್ಟರೆ ಕಾಂಗ್ರೆಸ್ನಲ್ಲೇನು ಹಿಂದುಳಿದ ವರ್ಗದ ನೇತೃತ್ವ ಚೇಂಜ್ ಆಗಿದೆ, ಅದರ ಲಾಭ ದೊರಕಬಹುದು ಅಂತಕ್ಕಂಥದ್ದು BJPಯ ಲೆಕ್ಕಾಚಾರ ಆಗಿತ್ತು. ಈಗ ಕೇಂದ್ರೀಯ ಸಂಪುಟದಲ್ಲಿ ಏನು ಮಾಡ್ತಾರೆ, ಯಾವಾಗಲೂ ನೋಡಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರದ್ದೊಂದು ಫಾರ್ಮುಲಾ ಇದೆ. ಜಾತಿಯ ಸಮೀಕರಣಗಳನ್ನು ಸರಿದೂಗಿಸ್ಬೇಕಾದ್ರೆ ಅದು ಮಿನಿಸ್ಟರ್ ಆಫ್ ಸ್ಟೇಟ್ನಲ್ಲಿ ಕರೆಕ್ಟ್ ಮೆರಿಟಿಗೆ ಅವಕಾಶ ಕೊಟ್ಟು ಕ್ಯಾಬಿನೆಟ್ ಸಚಿವರನ್ನು ತುಂಬ ಜಾತಿಗಳನ್ನು ನೋಡದೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಕೊಡ್ತಕ್ಕಂಥ ಒಂದು ಪರಿಪಾಠ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಟ್ಕೊಂಡಿದ್ದಾರೆ. ಹೀಗಾಗಿ MOS ಯಾರು ಆಗ್ತಾರೆ, ಯಾರು ಡ್ರಾಪ್ ಆಗ್ತಾರೆ, ಈಗ ಸೋಮಣ್ಣ ಇದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, ಪ್ರಹ್ಲಾದ್ ಜೋಶಿ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ. ಹೀಗಿರುವಾಗ ಯಾರು ಡ್ರಾಪ್ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳಿವೆ. ಯಾರು ಡ್ರಾಪ್ ಆಗ್ತಾರೆ, ಯಾರು ಒಳಗಡೆ ಬರ್ತಾರೆ ಅನ್ನೋದು 2028ರ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾಡಲಾಗತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ನೋಡಿದರೆ ಅಜಿತ್, ಕರೋನಾ ಆದಮೇಲೆ ನಾವು ಒಂದು ಸಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆಗ ಆಗಲಿಲ್ಲ, ನಿರ್ಮಲಾ ಸೀತಾರಾಮನ್ ತುಂಬ ಬೇಸರಗೊಂಡಿದ್ರು ನಮ್ಮ ಮೇಲೆ. ಎಸ್, ಹೌದು. ನಿಮ್ಗೆ ನೆನಪಿದ್ರೆ 2000 ಐ ಥಿಂಕ್ 21ನಲ್ಲಿ ಕಾಣುತ್ತೆ, 2021ನಲ್ಲಿ ನಿರ್ಮಲಾ ಸೀತಾರಾಮನ್ ಹೋಗಿ ಶಕ್ತಿಕಾಂತ್ ದಾಸ್ ಬರ್ತಾರೆ ಅನ್ನೋದನ್ನು ನಾನು ನೀವು ಭಾಳ ಚರ್ಚೆ ಮಾಡಿದ್ವಿ. ಹೌದು ಹೌದು.
ಈಗ ರಾಷ್ಟ್ರೀಯ ಪತ್ರಿಕೆಗಳು ಇವತ್ತು ಅದನ್ನು ಬರಿತಾ ಇವೆ. ಹಣಕಾಸು ಇಲಾಖೆಗೆ ಶಕ್ತಿಕಾಂತ್ ದಾಸ್ ಬರ್ತಾರೆ, ನಿರ್ಮಲಾ ಸೀತಾರಾಮನ್ ಹಣಕಾಸು ಇಲಾಖೆಯಿಂದ ಬೇರೆ ಇಲಾಖೆಗೆ ಹೋಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಬರಿತಾ ಇದ್ದಾರೆ. ಎಕ್ಸಾಕ್ಟ್ಲಿ ಆಗತ್ತಾ? ಯಾಕಂದರೆ ನರೇಂದ್ರ ಮೋದಿ ಏನು ಸ್ಪೆಕ್ಯುಲೇಟ್ ಆಗುತ್ತೋ ಅದನ್ನು ಮಾಡಲ್ಲ. ಅದಕ್ಕೆ ಹೇಳಿದ್ದು ನಾನು, ಹೆಸರುಗಳನ್ನು ಡಿಸ್ಕಸ್ ಮಾಡೋದು ರಿಸ್ಕಿ ಅಲ್ವಾ ಈ ಹಂತದಲ್ಲಿ ಅಂತ. ಡೆಫಿನೆಟ್ಲಿ ಎಸ್. ಬಟ್ ನೋಡಿ, ಪತ್ರಕರ್ತರ ಕೆಲಸ ಅಲ್ಲಿಂದ ಇಲ್ಲಿಂದ ಎಲ್ಲ ಮೊಗಸಾಲೆಗಳಿಂದ ತಂದಿರತಕ್ಕಂಥ ಸುದ್ದಿಗಳನ್ನು ಜನರಿಗೆ ತಲುಪಿಸೋದು ಪತ್ರಕರ್ತರ ಕೆಲಸ. ಅಂತಿಮವಾಗಿ ಜನ ಕೇಳ್ಬೋದು, ನಿಮ್ಮ ತಪ್ಪಾಯ್ತು ಇನ್ನು ಸರಿ ಮಾಡೋರು ನಾವಲ್ಲ. ಹೌದು ಹೌದು. ಈಗ ಅನೇಕರಿಗೆ ಅಂದರೆ ನಾನು ಪತ್ರಕರ್ತರ ಬೇಗುದಿ ಹೇಳ್ತೀನಿ, ನಾವು ಒಳಗಡೆಯ ಸುದ್ದಿಗಳನ್ನು ತರ್ತಾ ಅದು ಚೈನೀಸ್ ವಿಸ್ಪರ್ ಆಗಿರುತ್ತೆ ಅನೇಕ ಬಾರಿ. ಕರೆಕ್ಟ್. ಇವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ, ನಮ್ಮ ತನಕ ಬರುವವರೆಗೆ 40% ಇರುತ್ತೆ ಅನೇಕ ಬಾರಿ. ಮತ್ತು ನರೇಂದ್ರ ಮೋದಿ ಆಲ್ವೇಸ್ ಒಂದು ರೀತಿ ಪತ್ರಕರ್ತರನ್ನ ಸರ್ಪ್ರೈಸಿಗೆ ದೂಡೋದು, ಪತ್ರಕರ್ತರ ಎಂಜಾಯ್ ಮಾಡ್ತಾರೆ ಅದನ್ನ, ಅವರದ ಸ್ಪೆಕ್ಯುಲೇಷನ್ಸ್ಗಳನ್ನು ತಳ್ಳಿ ಹಾಕೋದು, ಅದನ್ನು ಅವ್ರು ಎಂಜಾಯ್ ಮಾಡ್ತಾರೆ. ಈಗ ನಮ್ಮ ಕೆಲಸ ಏನು, ಇರ್ತಕ್ಕಂಥ ಎಲ್ಲ ಮೊಗಸಾಲೆಗಳಲ್ಲಿ ಓಡಾಡ್ತಿರ್ತಕ್ಕಂಥ ಸುದ್ದಿಗಳನ್ನು ಕೊಡ್ಬೋದು. ಹೀಗೆ ಆಗತ್ತೆ, ಇವರೇ ಬರ್ತಾರೆ ಅನ್ನೋದನ್ನು ಹೇಳುವ ಸ್ಥಿತಿಯಲ್ಲಿ ನಾವು ಬಿಡಿ. ಈಗ RSS ಮೊದಲು ಹೇಳ್ತಿದ್ರಲ್ವ, ಅಟಲ್ಜಿ ಅವರ ಕ್ಯಾಬಿನೆಟ್ನಲ್ಲಿ, ಅವ್ರಿಗೂ ಹೇಳೋಕ್ಕಾಗಲ್ಲ. ಹೌದು. ಪಾರ್ಟಿಯ ನಾಯಕರು ಮೊದಲು ಹೇಳ್ತಿದ್ರಲ್ಲ, ಅವ್ರಿಗೂ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಎಲ್ಲವೂ ಕೂಡ ಮೋದಿ ಮತ್ತು ಅಮಿತ್ ಶಾ ಡಿಸೈಡ್ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹರ್ದೀಪ್ ಸಿಂಗ್ ಪುರಿ ಮತ್ತು ಧರ್ಮೇಂದ್ರ ಪ್ರಧಾನರ ಹೆಸರುಗಳು ಕೇಳಿ ಬರ್ತಿವೆ. ಬಟ್ ನೀಟ್ ಪರೀಕ್ಷೆಯನ್ನು 2ನೇ ಬಾರಿ ನಡೆಸಿದ ನಂತರ ಧರ್ಮೇಂದ್ರ ಪ್ರಧಾನ್ ಅವರ ಪತ್ರಿಕಾಗೋಷ್ಠಿಯನ್ನು ನೋಡಿದ್ರೆ ಮತ್ತು ಅವರ ಪ್ರಾಕ್ಸಿಮಿಟಿ ಟು ಅಮಿತ್ ಶಾ ಅವರನ್ನು ನೋಡಿದಾಗ ಖಾತೆ ಬದಲಾಗತ್ತಾ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳಿವೆ. ಯಾಕಂದ್ರೆ ಮೋದಿ ಬೇರೆ ಟ್ವೀಟ್ನಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು, ಯಶಸ್ವಿಯಾಗಿ ಮರುಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಸಂಘಟನೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಕ್ಯಾಬಿನೆಟ್ನಲ್ಲಿ ಪ್ರಮುಖ ಸ್ಥಾನಮಾನ ಯಾರ್ಯಾರಿದ್ದಾರೆ? ಅಮಿತ್ ಶಾ, ಹೌದು, CR ಪಾಟೀಲ್, ಪ್ರಹ್ಲಾದ್ ಜೋಶಿ, ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್. ಹೌದು. ಬಿಟ್ಟು ನಿಮಗೆ ಕ್ಯಾಬಿನೆಟ್ನಲ್ಲಿ ಎಲ್ಲ ಟೆಕ್ನೋಕ್ರಾಟ್ಗಳೇ ಜಾಸ್ತಿ ಇದ್ದಾರೆ. ಈಗ ಅಶ್ವಿನಿ ವೈಷ್ಣವ್, ಹರ್ದೀಪ್ ಸಿಂಗ್ ಪುರಿ, S ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಏನು ಬಾಳಿ ಪಾರ್ಟಿ ಕೇಡರಿಂದ ಬಂದವರಲ್ಲ. ಹೌದು ಹೌದು. ಪಿಯೂಷ್ ಗೋಯಲ್ ಒಂದೇ ಹೆಸರು ಹೇಳ್ಬೋದು ನೀವು, ಪಾರ್ಟಿ ಕೇಡರಿಂದ ಬಂದಿರತಕ್ಕಂಥ. ಹೌದು. ಹೀಗಾಗಿ ಧರ್ಮೇಂದ್ರ ಪ್ರಧಾನರನ್ನ ಡ್ರಾಪ್ ಮಾಡ್ತಾರಾ? ವಿ ಡೋಂಟ್ ನೋ. ಬಟ್ ನೀಟ್ ಪರೀಕ್ಷೆಯ ನಂತರ ಮತ್ತು ಇನ್ನೊಂದಿದೆ ಮೋದಿಯವ್ರದ್ದು, ವಿಪಕ್ಷಗಳು ಕೇಳಿದ್ದನ್ನು ಅವರು ಕೊಡಲ್ಲ. ವಿಪಕ್ಷಗಳು ಕೇಳ್ತಾ ಇವೆ, ಇಲ್ಲ ಧರ್ಮೇಂದ್ರ ಪ್ರಧಾನ್ ಅವರನ್ನು ಡ್ರಾಪ್ ಮಾಡಿ ಅಂತ. ಹೌದು, ಮಾಡ್ತಾರೆ. ಹಂಗೆ ಮಾಡಿದ್ರೆ ಈ ಕಾಕ್ರೋಚ್ ಪಾರ್ಟಿ ಜನ್ಜಿ ಪ್ರೊಟೆಸ್ಟ್ಗೆಲ್ಲ ಮಣದಂತ ಹೋಗಬಹುದು. ಇನ್ನೊಂದು ಬೇರೆ ಬೇರೆ ರಾಜ್ಯಗಳನ್ನು ನೋಡಿದಾಗ ಉತ್ತರ ಪ್ರದೇಶ 2027ರ ಅತ್ಯಂತ ಪ್ರಮುಖ ಚುನಾವಣೆ, 29ರ ಲೋಕಸಭಾ ಚುನಾವಣೆಗೆ ಮುನ್ನಡಿ ಬರೆಯೋದೇ ಈ ಚುನಾವಣೆ. ಆ ಕಾರಣದಿಂದ ಉತ್ತರ ಪ್ರದೇಶದಲ್ಲಿ ಈಗ ಪಂಕಜ್ ಚೌಧರಿ ರಾಜ್ಯ ಅಧ್ಯಕ್ಷರಾಗಿ ಹೋಗಿದ್ದಾರೆ, ಅವರನ್ನು ಕೇಂದ್ರೀಯ ಕ್ಯಾಬಿನೆಟ್ನಿಂದ ಡ್ರಾಪ್ ಮಾಡ್ಬೋದು. ಓಕೆ. ಇನ್ನುಳಿದಂತೆ ರಾಮ್ ಗೋವಿಲ್ ಏನು ರಾಮಾಯಣ ಸೀರಿಯಲ್ನ ಶ್ರೀರಾಮಚಂದ್ರರಾಗಿ ಅಭಿನಯಿಸಿದ್ರು, ಮೇರತ್ನಿಂದ ಸಂಸದರಾಗಿದ್ದಾರೆ, ಅವರನ್ನು ಕ್ಯಾಬಿನೆಟ್ನಲ್ಲಿ MOS ಆಗಿ ತೆಗೆದುಕೊಳ್ಬೋದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಓಕೆ. ಬಿಹಾರದಿಂದ ನೋಡಿದಾಗ ನಿತೀಶ್ ಕುಮಾರ್ ಕ್ಯಾಬಿನೆಟ್ಟಿಗೆ ಬರಬಹುದು ಅನ್ನುವ ಸುದ್ದಿಗಳಿವೆ. ಮತ್ತು ಬಿಹಾರದಲ್ಲೂ ಕೂಡ ಪ್ರಮುಖವಾಗಿ ಕೆಲ ಬದಲಾವಣೆಗಳು ಆಗಬಹುದು. ಚುನಾವಣೆಗಳು ಮುಗಿದಿವೆ. ನಂತರದ ಶಿಫ್ಟ್ ಇರೋದು ಮಧ್ಯಪ್ರದೇಶದಲ್ಲಿ. ಅಲ್ಲಿ ಬಹುತೇಕ ವಿಷ್ಣುದತ್ ಶರ್ಮಾ ಅವರು ಖುಜರಾಹೋದ ಸಂಸದರಿದ್ದಾರೆ, AVPಯ ಹಿಂದಿನ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು, ಮಧ್ಯಪ್ರದೇಶದಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದರು, ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಬೋದು ಅನ್ನುವ ಚರ್ಚೆಗಳಿವೆ. ಓಕೆ. ಗುಜರಾತ್ನಲ್ಲಿ ಕೆಲ ಬದಲಾವಣೆಗಳನ್ನು ನಿರೀಕ್ಷಿಸಲಾಗ್ತಾ ಇದೆ. ಪಂಜಾಬ್ನಲ್ಲಿ ಈ ಮುಂದಿನ ವರ್ಷದ ಮಾರ್ಚ್ನಲ್ಲಿ ಚುನಾವಣೆಗಳಿವೆ. ಹೀಗಾಗಿ ತರುಣ್ ಚುಗ್ ಒಳಗಡೆ ಬರ್ಬೋದು. ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಮಿನಿಸ್ಟರ್ ಆಫ್ ರೈಲ್ವೇಸ್ ಯಾರಿದ್ದಾರೆ, ರಣವೀರ್ ಸಿಂಗ್ ಬಿಟ್ಟು ಅವರನ್ನು ಸಂಪುಟದಿಂದ, ಯಾಕಂದರೆ ರಾಜ್ಯಸಭೆಗೆ ಅವರನ್ನು ಕಂಟಿನ್ಯೂ ಮಾಡಿಲ್ಲ, ಹೀಗಾಗಿ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆಗಳು ಕಡಿಮೆ. ಅಂದರೆ ಸಂಪುಟದಲ್ಲಿ ಕಂಟಿನ್ಯೂ ಆಗುವ ಸಾಧ್ಯತೆಗಳು ಕಡಿಮೆ. ಮಹಾರಾಷ್ಟ್ರದಿಂದ ಶ್ರೀಕಾಂತ್ ಶಿಂಧೆ ಬರ್ಬೋದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ, ಏಕನಾಥ್ ಶಿಂಧೆ ಅವರ ಪುತ್ರ. ಶಕ್ತಿಕಾಂತ್ ದಾಸ್ರ ಹೆಸರು ಇದೆ, RBI ಗವರ್ನರ್ ಕೂಡ ಆಗಿದ್ದರು, ಹೀಗಾಗಿ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬಹುದು ಆಸ್ ಎ ಹೊಸ ಒಂದು ಟೆಕ್ನೋಕ್ರಾಟ್ ಆಗಿ ಅಂತಕ್ಕಂಥದ್ದು ಹಣಕಾಸು ಇಲಾಖೆಗೆ. ಇನ್ನುಳಿದಂತೆ ರಾಘವ್ ಛಡ್ಡಾ ಅಥವಾ ಮಿತ್ತಲಲ್ಲಿ ಒಬ್ಬರು ಒಳಗಡೆ ಬರ್ಬೋದು ಪಂಜಾಬ್ನ ಚುನಾವಣೆಗಳಿರೋದ್ರಿಂದ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಅವರ ಪಕ್ಷದಿಂದ ಶ್ರೀಕಾಂತ್ ಶಿಂಧೆ ಮತ್ತು ಮೊನ್ನೆ ಬಂದಿರತಕ್ಕಂಥ ಸಂಜಯ್ ಪಾಟೀಲ್ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಬರ್ಬೋದು.
ಜೊತೆಗೆ NCP ಇಂದ ಯಾರು ಬರ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಕಳೆದ ಬಾರಿ NCPಗೆ ಒಂದು ಸ್ಥಾನ MOS ಕೊಟ್ಟಾಗ ಪ್ರಫುಲ್ ಪಟೇಲ್ ಒಪ್ಕೊಂಡಿರಲಿಲ್ಲ, ಕ್ಯಾಬಿನೆಟ್ಟೇ ಬೇಕು ಅಂತ. BJP ಅವರು ಕ್ಯಾಬಿನೆಟ್ ಕೊಡಲು ನಿರಾಕರಿಸಿದರು. ಈಗ NCP ಒಡ್ಕೊಂಡು ಬಂದರೆ ಒಂದು ಕ್ಯಾಬಿನೆಟ್ ಕೊಡ್ಬೋದು. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬಂದ ನಂತರ ಅಲ್ಲಿಂದ ಯಾರನ್ನು ಸಂಪುಟಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಒಂದು ಚರ್ಚೆ ನಿಶ್ಚಿತವಾಗಿದೆ. ಕೇರಳ, ತಮಿಳುನಾಡು, ದಕ್ಷಿಣ ಭಾರತಕ್ಕೂ ಕೂಡ ಕರ್ನಾಟಕವೊಂದನ್ನು ಹೊರತುಪಡಿಸಿದರೆ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ನ ಸರ್ಕಾರಗಳಿವೆ. ಹೀಗಾಗಿ ದಕ್ಷಿಣ ಭಾರತದಿಂದ ಯಾರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋತಾರೆ ನಿಶ್ಚಿತವಾಗಿ ಚರ್ಚೆಗಳಿವೆ. ಮೋದಿ ಮತ್ತು ಅಮಿತ್ ಶಾ ಸರ್ಪ್ರೈಸ್ಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಪಾರ್ಟಿ ಕೆಲಸಕ್ಕೆ ಯಾರನ್ನು ಕಳಿಸ್ತಾರೆ, ಸರ್ಕಾರದಲ್ಲಿ ಯಾರನ್ನು ಉಳಿಸ್ಕೊಳ್ತಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾದ ನಂತರ ರವಿವಾರ ಅಥವಾ ಸೋಮವಾರ ಈ ಕ್ಯಾಬಿನೆಟ್ ರೀಶಫಲ್ ನಡಿಬಹುದು ಅಂತಕ್ಕಂಥದ್ದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ರಾಜಕಾರಣದ ದೃಷ್ಟಿಯಿಂದ, ಈಗ ದೇಶದ ರಾಜಕಾರಣ ಒಂದು ಭಾಗ, ಕರ್ನಾಟಕದಲ್ಲೇ ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ DK ಶಿವಕುಮಾರ್ ಬಂದು ಕುಳಿತ ನಂತರ ಒಂದು ದೊಡ್ಡ ಪ್ರಮಾಣದಲ್ಲಿ ಕ್ರಾಸ್ ವೋಟ್ BJP ಮತ್ತು JDSನಲ್ಲಿ ನಡೀತು. ಈಗ ಕ್ಯಾಬಿನೆಟ್ ರೀಶಫಲ್ ಮಾಡುವಾಗ ಜಾತೀಯ ಸಮೀಕರಣಗಳನ್ನು ಹೆಂಗೆ ಕಾಂಗ್ರೆಸ್ ಸರಿತೂಗಿಸ್ತೋ ಹಂಗೆ BJP ಸರಿತೂಗಿಸ್ತಾ ಅನ್ನುವ ಕುತೂಹಲ ಇದೆ. ಅಥವಾ ಇಲ್ಲ ಯಾವುದೋ ಒಂದು ಅಚ್ಚರಿಯ ಹೆಸರು, ನಾವು ಕಳೆದ ಬಾರಿ ಕೂಡ ಚರ್ಚೆ ಮಾಡಿದ್ವಿ, ತುಂಬ ಪೊಲಿಟಿಕಲಿ ಹೆವಿವೇಟ್ ಅಲ್ಲದ ಒಂದು ಹೆಸರನ್ನು ತಂದು ದೊಡ್ಡ ಪ್ರಮಾಣದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟು ಅದರ ಡಿವಿಡೆಂಡ್ ತೆಗೆದುಕೊಳ್ಳುವ ಪ್ರಯತ್ನವನ್ನು BJP ಮಾಡುತ್ತಾ RSS ಬ್ಯಾಕ್ ಡೋರ್ನಲ್ಲಿದ್ದಾಗ ಅನ್ನೋದು ಕೂಡ ಚರ್ಚೆಗಳಿವೆ. ಬಟ್ ಒಂದು ಅರ್ಥ ಆಗುತ್ತೆ, ಬ್ಯಾಕ್ವರ್ಡ್ ಲಿಂಗಾಯತ್ ಮತ್ತು ಬಹುತೇಕವಾಗಿ ದಲಿತ ಲೆಫ್ಟ್ ಕೆಲವು ಸ್ಥಾನಮಾನಗಳ ನಿರೀಕ್ಷೆ ಕರ್ನಾಟಕದಿಂದ BJP ಅವ್ರಿಗೆ ಜಾಸ್ತಿ ಇದೆ. ಹೆಸರುಗಳನ್ನು ಡಿಸ್ಕಸ್ ಮಾಡೋದು ಬೇಡ ಅಂತೀರಾ ಅಜಿತ್? ಏನಂದರೆ ದಿಲ್ಲಿಯಲ್ಲಿ ಆ ಹೆಸರುಗಳ ಚರ್ಚೆ ಆಗುವವರೆಗೂ ಕರೆಕ್ಟ್, ಎಸ್, ಕರ್ನಾಟಕದ ಮಟ್ಟಿಗೆ ಮತ್ತು PMOದಿಂದ ಕೆಲವು ಹೆಸರುಗಳ ಚರ್ಚೆ ಆಗ್ತಿವೆ. ಬಟ್ ಅದನ್ನು ಇನ್ನೂ ಲಾಜಿಕಲ್ ಎಂಡ್ವರೆಗೆ ತೆಗೆದುಕೊಂಡು ಹೋಗುವವರೆಗೆ ಆ ಚರ್ಚೆಗಳಲ್ಲಿ ಎಸ್ ನಾವು ಹೆಸರುಗಳನ್ನು ಚರ್ಚೆ ಮಾಡಿದರೆ ತಳಮಳ ಆಗತ್ತೆ ಕೆಲವರಿಗೆ. ಅದೇ ಕಾರಣಕ್ಕೆ ನಾನು ಹೆಸರುಗಳನ್ನು ಚರ್ಚೆ ಮಾಡೋಣ ಅನ್ನಲಿಲ್ಲ, ಮಾಡೋದು ಬೇಡ ಅಂತೀರಾ ಅಂತ ಕೇಳಿದೆ. ಇಲ್ಲ, ಚರ್ಚೆಗಳನ್ನು ಮಾಡ್ಬೋದು, ಯೂಶುವಲಿ ಪತ್ರಕರ್ತರು ಆ ಚರ್ಚೆಗಳನ್ನು ಮಾಡಬಹುದು. ಎಸ್, ಬಟ್ ಇನ್ನೂ ಸ್ವಲ್ಪ ಪಕ್ವ ಆಗಬೇಕದು. ಇವತ್ತು ಶುಕ್ರವಾರ ಇದೆ. ಈ ಕ್ಯಾಬಿನೆಟ್ನಲ್ಲಿ ಕರ್ನಾಟಕದವ್ರು ಯಾರು ಹೋಗ್ತಾರೆ, ಯಾರು ಹೊರಗೆ ಬರ್ತಾರೆ ಅನ್ನುವುದು ರಾಜ್ಯ BJPಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ಬದಲಾವಣೆಗಳಿಗೆ ಏನಾದ್ರು ಪರಿಣಾಮ ಬೀರುತ್ತಾ? ಡೆಫಿನೆಟ್ಲಿ. ಈಗ ಲಿಂಗಾಯತ್ ಕ್ಯಾಬಿನೆಟ್ ಮಿನಿಸ್ಟರ್ ಆದರೆ ಯಾರಾಗ್ತಾರೆ? ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಈಗ ಬೊಮ್ಮಾಯಿಯವರು ಕ್ಯಾಬಿನೆಟಲ್ಲಿ ಬಂದರೆ ಹೌದು, ಅದರ ಪರಿಣಾಮ ಏನು? ರಾಘವೇಂದ್ರ ಕ್ಯಾಬಿನೆಟ್ಗೆ ಹೋದರೆ MOS ಆದರೆ ಅದರ ಪರಿಣಾಮ ಏನು? ಸಂಘಟನೆ ಮೇಲೆ ಕರೆಕ್ಟ್, ಡೆಫಿನೆಟ್ಲಿ ಅದು ಪರಿಣಾಮ ಬೀರುತ್ತೆ. ಎಸ್. ಅಲ್ಲಿ ಯಾರನ್ನಾದರೂ ಒಕ್ಕಲಿಗರನ್ನು ಡ್ರಾಪ್ ಮಾಡಿದರೆ ಇಲ್ಲಿ ಅಶೋಕ್ದೇನು, ಅಥವಾ ಅಲ್ಲಿ ಒಕ್ಕಲಿಗ ರಿಟೇನ್ ಆಗಿ ಓಕೆ ಇಲ್ಲಿ ಅಶೋಕ್ದೇನು, ಇದು ಕೂಡ ಡಿಸೈಡ್ ಆಗಬೇಕು. ಎಸ್. OBC ನಾಯಕತ್ವ ಒಂದು ಬರ್ಬೋದು ಕರ್ನಾಟಕದಲ್ಲಿ ಒಂದು ಪೋಸ್ಟಲ್ಲಿ ಅಂತ ಚರ್ಚೆ ಇದೆ BJP. ಸೊ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೋದರೆ ಅವರು ಕರ್ನಾಟಕದ ಸಂಘಟನೆಗೆ ಬರ್ಬೋದು ಅಂತಕ್ಕಂಥ ಚರ್ಚೆಗಳಿವೆ, ಅದು ಡ್ರಾಪ್ ಆಗತ್ತೆ. ಕರೆಕ್ಟ್. ಅಲ್ಲವ್ರು ಹೋಗದೇ ಇದ್ದರೆ ಏನು? ಕೋಟಾ ಶ್ರೀನಿವಾಸ್ ಪೂಜಾರಿ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆದರೆ ಸುನಿಲ್ ಕುಮಾರ್ ಹೆಸರು ಏನು ಚರ್ಚೆ ಆಗ್ತಿದೆ, ಅದು ಏನು ಮುಂದೆ? ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಸೊ ಇದೆಲ್ಲ ನಾನಾ ರೀತಿಯ ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್ ಇವೆ. ಏಕಾಏಕಿ ಒಂದು ವಾರದಿಂದ ತೇಜಸ್ವಿ ಸೂರ್ಯ ಆ್ಯಕ್ಟಿವ್ ಆಗಿದ್ದಾರೆ. ಯಾಕಾಗಿದ್ದಾರೆ? ಹೌದು, ಏಕಾಏಕಿ BJPಯಲ್ಲಿ ಈಗ PC ಮೋಹನ್ ಭಯಂಕರ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದಾರೆ. ಎಲ್ಲ ಕಡೆ ಹೋಗಿ 12 ವರ್ಷದ ಪುಸ್ತಕಗಳನ್ನು ಹೋಗಿ ದೊಡ್ಡವ್ರಿಗೆ ಕೊಟ್ಟು ದಿನ ಫೋಟೋ ಹಾಕೋತಿದ್ದಾರೆ. ಅವ್ರಿಗೊಂದು ನಿರೀಕ್ಷೆ ಇದೆ, ಇಷ್ಟು ವರ್ಷ OBC ಅಂದು ನನ್ನನ್ನೇ ನೀವು ಮಂತ್ರಿ ಮಾಡಲಿಲ್ಲ ಅನ್ನುವ ನಿರೀಕ್ಷೆ PC ಮೋಹನ್ಗೂ ಇದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ BL ಸಂತೋಷ್ ತುಂಬ ಆತ್ಮೀಯರು, ಹೀಗಾಗಿ ಅವರ ಹೆಸರು ಇದೆ. ಸಂಘಟನೆಗೆ ಯಾರ್ಯಾರು ಈ ಕರ್ನಾಟಕದ ಸಂಘಟನೆಗೆ ಯಾರ್ಯಾರು ಬರ್ತಾರೆ, ರಾಷ್ಟ್ರದ ಸಂಘಟನೆಗೆ ಯಾರ್ಯಾರು ಹೋಗ್ತಾರೆ, ಯಾವ ಜಾತಿ, ಕೊನೆಗೆ ಜಾತಿಗಳು ಬರ್ತವೆ, ವ್ಯಕ್ತಿಗಳು ಬರ್ತವೆ, ಯಾರ್ಯಾರು ಗಾಡ್ ಫಾದರ್ ಅನ್ನೋದು ಬರುತ್ತೆ. ಕರೆಕ್ಟ್. ಸೊ ಇವೆಲ್ಲ ಪರ್ಮಿಟೇಷನ್ಸ್, ಕಾಂಬಿನೇಷನ್ಸನ್ನು ಹೆಂಗೆ ಸರಿತೂಗಿಸ್ತಾರೆ, ಅಥವಾ DK ಶಿವಕುಮಾರ್ ಎದುರುಗಡೆ ಅಡ್ಡ ಮತದಾನದ ನಂತರ ಸರಿತೂಗಿಸ್ತಾರಾ ಇಲ್ವಾ, ಅಥವಾ ಲಾಸ್ಟ್ ಟೈಮ್ ಮಾಡ್ದಂಗೆ ಯಾರೋ ಹೇಮಲತಾ ನಾಯಕರನ್ನ ವಿಧಾನ ಪರಿಷತ್ ಮಾಡಿಬಿಟ್ರು, ಯಾರನ್ನೂ ಈಗ ಒಯ್ದಿಲ್ಲ, ಇವರನ್ನೇ ಕೇಂದ್ರ ಸಂಪುಟದಲ್ಲಿ ತೆಗೆದುಕೊಂಡ್ಬಿಡ್ತೀವಿ, ಇದೇ ಭಯಂಕರ ಅಚ್ಚರಿ ನಮಗೆ ಅಂತ ಕರ್ನಾಟಕದ BJP ಅವರು ಮಾಡಿದರೆ,
ಅಡ್ಡ ಮತದಾನದ ನಂತರ ಇನ್ನಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ. ಸೊ ವಿ ಡೋಂಟ್ ನೋ. ಹಂಗಾಗಿ ಹೆಸರುಗಳನ್ನು ಡಿಸ್ಕಸ್ ಮಾಡುವಾಗ ಬಟ್ ಒಂದು ಆಕ್ಟಿವಿಟಿ ಸಂಸದರಲ್ಲಿ ಕಂಡು ಬರ್ತಾ ಇದೆ. ರೈಟ್, ಹೌದು. ಪತ್ರಕರ್ತರ ಫೋನಿಗೆ ಸಿಗದವರು ಕಳೆದ 2 ದಿನದಿಂದ ಸತತವಾಗಿ ಕಾಲ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ನಮಗೂ ಗೊತ್ತಿದೆ, ಟಿ ವಿ ಚಾನಲಲ್ಲಿ ಬಂದರೆ ಏನು ಮೋದಿಯವರು ಏನು ಕೇರ್ ಮಾಡಲ್ಲ, ಅಥವಾ ಟಿ ವಿ ಚಾನಲಲ್ಲಿ ಬಂದಿದ್ದ ಹೆಸರುಗಳೇ ಆಗ್ತವೆ ಅಂತಕ್ಕಂಥದ್ದನ್ನು ಕೂಡ ನಾನೇನು ಇಲ್ಲಿ ಕೂತ್ಕೊಂಡು ಹೇಳಲ್ಲ. ಕೆಲವರು ಹೇಳ್ತಾರೆ ಸುದ್ದಿ ಆದರೆ ಅವಕಾಶ ತಪ್ಪೋ ಚಾನ್ಸು ಜಾಸ್ತಿ ಇರ್ತವೆ ಅಂತ. ಎಸ್, ಆದರೂ ರಾಜಕಾರಣಿಗಳಿಗೆ ತಮ್ಮ ಹೆಸರುಗಳನ್ನು ಇಂಥ ಸಂದರ್ಭದಲ್ಲಿ ಟಿ ವಿಯಲ್ಲಿ ಕೇಳೋದಕ್ಕೆ ಖುಷಿ ಆಗುತ್ತೆ, ಹೇಳೋದಕ್ಕೆ ನಮಗೂ ಖುಷಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.